ಇವಾಗ ನಾವು ಇವ್ರಿಗೆ ರೆಡ್ ಕರೆಕ್ಟರ್ ಯೂಸ್ ಮಾಡ್ಬೇಕು. ಓಕೆ, ಬಟ್ ನಿಮ್ ಪ್ಯಾಲೆಟ್ ಅಲ್ಲಿ ರೆಡ್ ಇಲ್ಲ, ಆರೆಂಜ್ ಇದೆ ಅಲ್ವಾ? ಸೊ ನಾನೀಗ ಆರೆಂಜ್ ಅಲ್ಲೇ ತೋರಿಸ್ಕೊಡ್ತೀನಿ. ಅಪ್ಲೈ ಮಾಡ್ತೀನಿ. ಸಾರಿ, ಕರೆಕ್ಟರ್ ಏನಿದೆ ಅದನ್ನ ಕಮ್ಮಿ ಯೂಸ್ ಮಾಡ್ತೀನಿ, ನ್ಯೂಟ್ರಲೈಸರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ನೋಡಿ, ನ್ಯೂಟ್ರಲೈಸರ್ ಯೂಸ್ ಮಾಡ್ತೀನಿ. ನಿಮ್ಗೆ ಕೊಡ್ತಿರೋ ಪ್ಯಾಲೆಟ್ ಇದೆ ಅಲ್ವಾ? ಸೊ ನೋಡಿ, ಇದ್ರಲ್ಲೇ ನಾನು ನಿಮ್ಗೆ ಫಿನಿಶಿಂಗ್ ತೋರಿಸ್ತೀನಿ. ನೋಡಿ, ನನ್ನ ಹತ್ರ ಔಟ್ ಶೇಡ್ ಇಲ್ಲ, ಸೊ ನಾನು ಏನ್ ಮಾಡ್ತೀನಿ, ಫೇರ್ ಮತ್ತೆ ಡಾರ್ಕ್ ನ ಮಿಕ್ಸ್ ಮಾಡ್ಕೊಂತೀನಿ. ಸೊ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ನೀವು ಪ್ರತಿಯೊಂದು ಸ್ಟೆಪ್ಗೂ ಅಂಡರ್ ಐ ಬ್ಲೆಂಡ್ ಮಾಡಿ ನೆಕ್ಸ್ಟ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು. ಅವಾಗ ನೀವು ಬ್ಲೆಂಡ್ ಮಾಡದೆ ನೆಕ್ಸ್ಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಅಂಡರ್ ಐ ಹಾಗೆ ಪ್ಯಾಚಿ ಪ್ಯಾಚಿ ಕಾಣಿಸುತ್ತೆ. ಆ ಲೈನ್ಸ್, ಕ್ರೀಸ್ ಲೈನ್ಸ್ ಏನಿದೆ ಹಾಗೆ ವಿಸಿಬಲ್ ಆಗುತ್ತೆ. ಮತ್ತೆ ಬ್ಲೆಂಡಿಂಗು ಅಷ್ಟೇ. ಇನ್ನೊಂದು ಮಿಸ್ಟೇಕ್ ಏನಾಗುತ್ತೆ ಅಂದ್ರೆ, ನೀವು ಬ್ಲೆಂಡಿಂಗ್ ಕೂಡ ಜಾಸ್ತಿ ಮಾಡಕ್ಕೆ ಇರಲ್ಲ, ಎಲ್ಲ ಬ್ಲೆಂಡರ್ ಅಲ್ಲಿ ಬಂದಿರತ್ತಾ. ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಸ್ಟ್ರೈಟ್ ನೋಡಿ, ನೋಡಿ ಡಿಫ್ರೆನ್ಸ್ ಇದೆಯಾ? ಸೊ ಕ್ಲೈಂಟ್ ಪ್ರೆಷರ್ ಕೊಡಬೇಡಿ, ಹೆವಿ ಬ್ಲೆಂಡ್ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟೇ ಬ್ಲೆಂಡ್ ಮಾಡಿ, ಪ್ರೆಷರ್ ಕೂಡ ಲೈಟ್ ಆಗಿ ಕೊಡಿ. ಬಟ್ ಪೌಡರ್ ಹಾಕುವಾಗ ಮಾತ್ರ ಇಲ್ಲಿ ಸ್ಮೈಲ್ ಲೈನ್ಸ್ ಜಾಸ್ತಿ ಬರುತ್ತಲ್ಲ, ಇವತ್ತು ಒಂದು ಕ್ರೀಮ್ ಯೂಸ್ ಮಾಡ್ತೀನಿ, ಅದನ್ನೊಂದು ಯೂಸ್ ಮಾಡಿ. ಅಂಡ್ ಇನ್ನೊಂದು ಬಂದ್ಬಿಟ್ಟು